ಕಳೆದ ಬಾರಿಯ ಸರ್ಕಾರ ಉರುಳಿದ್ದು ಕೂಡ ಬೆಳಗಾವಿಯಿಂದ. ಈ ಬಾರಿಯ ರಾಜಕೀಯ ಬದಲಾವಣೆ ಆಗೋದು ಬೆಳಗಾವಿಯಿಂದಲೇನಾ ಗೊತ್ತಿಲ್ಲ. ಬೆಳಗಾವಿಯಿಂದಲೇ ಆರಂಭವಾಗುತ್ತಾ ರಾಜ್ಯ ರಾಜಕೀಯದ ಬದಲಾವಣೆ ಅನ್ನುವಂಥ ಚರ್ಚೆ ಮತ್ತೊಮ್ಮೆ ಎಡೆ ಮಾಡಿಕೊಡ್ತಾ ಇದೆ. ಎರಡೆರಡು ಬಾರಿ ಸತೀಶ್ ಅವರನ್ನ ಕರೆಸಿಕೊಂಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ಖರ್ಗೆ ಅವರ ಭೇಟಿಯಾಗಿ ದೆಹಲಿಯಿಂದ ಹಸನ್ಮುಖಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ಸಿದ್ದರಾಮಯ್ಯ ನಂತರದ ಅಹಿಂದ ಲೀಡರ್ ಸತೀಶ್ ಅವರ ಮೇಲೆ ಹೈಕಮಾಂಡ್ ಒಲವನ್ನು ತೋರಿಸಿದೆ ಅಂತೆ. ಅಹಿಂದ ಮತಗಳನ್ನು ಬಿಟ್ಟುಕೊಡಲು ಹೈಕಮಾಂಡ್ ಮುಂದಾಗಿಲ್ಲ ಈಗ. ಸತೀಶ್ ದೆಹಲಿ ಭೇಟಿಯಿಂದ ರಾಜಕಾರಣದಲ್ಲಿ ಹೊಸ ಸಂಚಲನ ಆಗುತ್ತಾ ಅನ್ನುವಂಥ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಈಗ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಅತಿ ಹೆಚ್ಚು ಒಲವನ್ನು ಹೈಕಮಾಂಡ್ ಇಟ್ಕೊಂಡಿದೆ ಅಂತೆ. ಖರ್ಗೆ ಅವರು ಏನಾಗಿದ್ದರು? ಎಐಸಿಸಿ ಪ್ರೆಸಿಡೆಂಟ್. ಇವರು ಏನಾಗಿದ್ದರು? ಮತ್ತೆ ಮಿನಿಸ್ಟ್ರು ಎಐಸಿಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಕಲ್ಪಿಸೋದೇನು? ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್, ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಏನಪ್ಪಾ? ನೋಡ್ರಿ, ಈ ಊಹಾ ವಾರ್ತೆ ಇದೆಯಲ್ಲ, ಇದು ಬಿಡಬೇಕು. ನೀವು ಊಹೆ ಮಾಡ್ಕೊಂಡು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋದು. ಒಳ್ಳೇದು ಯಾಕೆ ಯೋಚನೆ ಮಾಡಲ್ಲ? ಖರ್ಗೆ ಅವ್ರು ನಮ್ಮ ಹೋದಾಗ ಭಾಳ ದಿವಸ ಬೆಟ್ಟಾಗಿರಕ್ಕೆಲ್ಲ ಆಗಿದ್ದೀವಿ. ಅಷ್ಟೇ, ಅದೇನೇ ಭೇಟಿ ಸಹಜ ಭೇಟಿ ಅಷ್ಟೇ. ಅಂಥದ್ದು ಯಾವುದೋ ಲಕ್ಷಣಗಳು ಕಾಣ್ತಾ ಇಲ್ಲ, ಹೇಳಿದ್ರಲ್ಲ, ಅಂಥ ಲಕ್ಷಣ ಇಲ್ಲ. ಹೊಸ ರಾಜಕೀಯ ಸಂಚಲನ ಆಗಲಿ, ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಲಕ್ಷ್ಯಗಳು ನಮಗೇನು ಕಂಡು ಬರ್ತಾ ಇಲ್ಲ. ನನ್ನ ಸಹೋದ್ಯೋಗಿ ಚಿಕ್ಕೋಡಿಯಿಂದ ಚೇತನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಚೇತನ್, ಸತೀಶ್ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಎರಡೆರಡು ಬಾರಿ ಬುಲಾವನ್ನ ಕೊಟ್ಟಿದೆ. ಏನೂ ಇಲ್ಲ, ಸಹಜ ಭೇಟಿ. ಎರಡೆರಡು ಬಾರಿ ಭೇಟಿ ಆಗುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಸತೀಶ್ ಜಾರಕಿಹೊಳಿ ಅವರ ಮಾತನ್ನು ಕೇಳೋದಾದ್ರೆ. ಬಟ್ ಕಾಂಗ್ರೆಸ್ ಯಾರಿಗೆ ಮಣೆ ಹಾಕ್ತಾ ಇದೆ? ಹಿಂದೂ ಅನ್ನುವಂಥದ್ದೇ ಅಶ್ಲೀಲ ಪದ ಅಂತ ಹೇಳಿದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಮಣೆ ಹಾಕುವಂಥ ವಿಚಾರ. ಈ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಬರೋದಾದ್ರೆ ಹಿಂದೂಗಳ ವಿಚಾರದಲ್ಲಿ ಅವರು ತಾತ್ಸಾರವನ್ನ ಮಾಡ್ತಾರೆ ಅನ್ನುವಂಥ ಟೀಕೆಯನ್ನು ಅವರು ಎದುರಿಸ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಆ ನಿಟ್ಟಿನಲ್ಲೇನೆ ಜಾತ್ಯಾತೀತರು ಈ ರೀತಿಯಾಗಿ ಇರುವಂತವರನ್ನೇ ಆಯ್ಕೆ ಮಾಡುವಂತ ಯೋಚನೆಯಲ್ಲಿರುವಂತದ್ದ, ಹೇಗೆ ಹೇಳ್ಬೋದು ಇದನ್ನ? ಅರುಣ್, ಖಂಡಿತವಾಗಿ ಕೂಡ ಏನು ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ಕುತೂಹಲ ಮೂಡಿಸಿರುವಂಥದ್ದು. ಅದರಲ್ಲೂ ಕೂಡ ಎರಡೆರಡು ಬಾರಿ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿ ಅವ್ರ ಜೊತೆಗೆ ಚರ್ಚೆ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಏನು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಏನು ಜಾತಿ ಗಣತಿ ಲೆಕ್ಕಾಚಾರಗಳ ಆರಂಭದವು, ಆ ಸಂದರ್ಭದಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಎನ್ನುವ ಒಂದು ಮಾತುಗಳು ಕೇಳಿಬಂದು, ಈ ಹಿನ್ನೆಲೆಯಲ್ಲಿ ಅದನ್ನೇ ಟಾರ್ಗೆಟ್ ಮಾಡಲು ಮುಂದಾಗಿರುವ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ವೇಳೆ ಏನು ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಪಡೆದರೆ ಅಹಿಂದ ಮತಗಳನ್ನ ಯಾವುದೇ ಕಾರಣಕ್ಕೂ ನಾವು ಕಳೆದುಕೊಳ್ಳಬಾರದು ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡಿಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಏನು ಸಚಿವ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕ ಎಂದೇ ಸಿದ್ದರಾಮಯ್ಯ ನಂತರ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ನಾಯಕ ಎಂದೇ ಗುರುತಿಸಿಕೊಳ್ತಾರೆ. ಯಾಕಂದರೆ ಸಾಕಷ್ಟು ಅಹಿಂದ ವರ್ಗಗಳ ಜೊತೆಗೆ, ಅದರಲ್ಲೂ ಕೂಡ ಮುಖಂಡರ ಜೊತೆಗೆ ಒಡನಾಟವನ್ನು ಸಚಿವ ಸತೀಶ್ ಹೊಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಾದಂಥ ಆಗು ಹೋಗುಗಳ ಚರ್ಚೆಗಳನ್ನು ಹೈಕಮಾಂಡ್ ಸಚಿವ ಸತೀಶ್ ಜೊತೆ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ಏನು ದೆಹಲಿಯಿಂದ ಬೆಳಗಾವಿಗೆ ಸತೀಶ್ ಜಾರಕಿಹೊಳಿ ಆಗಮಿಸ್ತಾರೆ, ಆ ಸಂದರ್ಭದಲ್ಲಿ ಸಾಕಷ್ಟು ಹಸನ್ಮುಖಿಯಾಗಿ ಒಂದು ರೀತಿಯಾಗಿ ಪಾಸಿಟಿವ್ ಆಗಿ ಕಂಡು ಬಂದಿರುವಂಥದ್ದು. ಎಲ್ಲೋ ಒಂದು ಕಡೆ ರಾಜಕೀಯ ಸಂಚಲನ ಏನು ಉಂಟಾಗುವ ಮುನ್ಸೂಚನೆಯನ್ನು ಸಚಿವ ಸತೀಶ್ ನೀಡಿರುವಂಥದ್ದು. ಹೀಗಾಗಿ ಒಂದು ಕಡೆ ಬೆಳಗಾವಿ ಜಿಲ್ಲೆಯಿಂದಲೇ ಮತ್ತೆ ರಾಜಕೀಯ ಬದಲಾವಣೆ ಆರಂಭ ಆಗುತ್ತಾ ಎನ್ನುವ ಮಾತುಗಳು ಕೇಳಿ ಬರ್ತಿರುವಂಥದ್ದು. ಅರುಣ್, ಓಕೆ ಚೇತನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಹಿಂದ ಲೀಡರ್ ಸತೀಶ್ ಅವರ ಮೇಲೆ ಹೈಕಮಾಂಡ್ ಒಲವನ್ನು ತೋರಿಸ್ತಾ ಇದೆ ಅಂತ ಹೇಳಿ, ಇದೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಮಾತನಾಡಿದ್ರು. ಹಿಂದೂ ಅನ್ನುವಂಥದ್ದು ಅಶ್ಲೀಲ ಪದ ಅನ್ನುವಂಥ ವ್ಯಾಖ್ಯಾನವನ್ನು ಮಾಡಿದ್ದು ಇವರೇ. ಹಾಗಾಗಿ ಈಗ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಇವರಿಗೆ ಮಣೆ ಹಾಕುತ್ತೆ ಏನು ಅಂತ ಹೇಳಿ, ಅದನ್ನು ಹೇಗೆ ಉಳಿದಂಥ ಸಮುದಾಯಗಳು ಹೇಗೆ ಅದನ್ನು ಸ್ವೀಕಾರ ಮಾಡುತ್ತೆ ಅಂತ ಹೇಳಿ. ಬಟ್ ಸದ್ಯಕ್ಕಂತೂ ಇದೆಲ್ಲವೂ ಕೂಡ ಚರ್ಚೆಯ ಮಟ್ಟದಲ್ಲಿ ಮಾತ್ರ ಇದೆ, ಟಾಕ್ ಅಲ್ಲಿರುವಂಥ ವಿಚಾರ.